ನಮಸ್ಕಾರ ಎಲ್ರಿಗೂ. ಕಾಳಿಂಗ ಸರ್ಪದ ತವರೂರು ಹಾಗೇನೆ ಕರ್ನಾಟಕದಲ್ಲಿ ಚಿರಪುಂಜಿ ಅಂತಾನೆ ಹೆಸರಾಗಿರುವಂತಹ ಆಗುಂಬೆಗೆ ಹೋಗಿದ್ವಿ. ಅಲ್ಲಿಗೆ ಹೋಗೋದಕ್ಕೆ ರಾತ್ರಿ ಆಗಿತ್ತು. ರಾತ್ರಿ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದಾಗ ಆಗುಂಬೆಯಲ್ಲಿರೋ ಪರಿಸರ ನಮ್ಮನ್ನ ಸ್ವಾಗತ ಮಾಡ್ತು. ಆಗುಂಬೆಗೆ ಹೋಗಿದ ಕಾರಣ ನರಸಿಂಹ ಪರ್ವತನ ಟ್ರೆಕ್ಕಿಂಗ್ ಮಾಡೋದಕ್ಕೆ. ನರಸಿಂಹ ಪರ್ವತ ಟ್ರೆಕ್ಕಿಂಗ್ ಮಾಡ್ತಾ ಇರಬೇಕಾದ್ರೆ ಬರ್ಕಣಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಸಿಗುತ್ತೆ. ಆ ಫಾಲ್ಸ್ನ ಈ ವಿಡಿಯೋದಲ್ಲಿ ನೋಡ್ತೀವಿ. ಹಾಗೇನೆ ಅಲ್ಲಿಗೆ ಹೋಗ್ತೀವಲ್ಲ, ಆ ಟ್ರೆಕ್ಕಿಂಗ್ ಯಾವ ತರ ಇರುತ್ತೆ ಅಂತಾನು ಈ ವಿಡಿಯೋದಲ್ಲಿ ನೋಡ್ತೀರಾ. ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬುಲೋರೋ ರೆಡಿ ಇತ್ತು. ಆ ಬುಲೋರೋ ಹತ್ತಿದ ಮೇಲೆ ನಮ್ಮ ಪ್ರಯಾಣ ಅಲ್ಲಿಂದ ಶುರು ಆಯ್ತು. ಹೋಗೋ ದಾರಿಲಿ ಹೊಸ ಸ್ನೇಹಿತರು ಪರಿಚಯ ಆದ್ರು. ಹಾಗೇನೆ ಅಲ್ಲಿರೋ ಪ್ರಕೃತಿನ ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು. ಆಗುಂಬೆ ಸೂರ್ಯಾಸ್ತ ಹಾಗೆ ಸೂರ್ಯೋದಯಕ್ಕೆ ತುಂಬಾನೇ ಹೆಸರುವಾಸಿಯಾಗಿದೆ. ಹಾಗೇನೆ ನಾವು ಹೋಗ್ಬೇಕಾದ್ರೆ ಸೂರ್ಯೋದಯ ತುಂಬಾನೇ ಚೆನ್ನಾಗಾಗ್ತಾ ಇತ್ತು. ನಾವು ಟ್ರೆಕ್ಕಿಂಗ್ ಮಾಡೋ ಪ್ಲೇಸ್ಗೆ ಬಂದಾಗಿತ್ತು. ಇಲ್ಲಿಂದ ನಮ್ಮ ನಿಜವಾದ ಟ್ರೆಕ್ಕಿಂಗ್ ಶುರುವಾಯಿತು. ನಾನು ನೀವು ಹೇಳೋದಕ್ಕೆ ತಿರುಗ್ತೇನೆ ಅನ್ಕೊಂಡೆ. ವಿಡಿಯೋ ಟ್ರೆಕ್ಕಿಂಗ್ ಶುರುವಾದಾಗ ದಾರಿ ಇದೇ ತರ ಇರುತ್ತೇನೋ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಬೇರೆನೆ ಕಾದಿತ್ತು. ಇಷ್ಟು ದೂರ ಬಂದ್ಮೇಲೆ ನಮ್ಮ ಟೀಮ್ನ ನಿಮಗೆ ತೋರಿಸ್ತಾ ಇದ್ರೆ ಈಗೇನ್ ಸಾಲಾಗಿ ಬರುತ್ತಲ್ಲ, ಅದು ಅವರೆಲ್ಲ ನಮ್ಮ ಟೀಮ್.
ಹೋಗೋ ದಾರಿಲಿ ಚಿಕ್ಕ ಚಿಕ್ಕ ಜರಿಗಳಿದ್ವು, ಅವನ್ನ ನೋಡ್ತಾ ನಾವು ಹೋಗ್ಬೇಕಾಗಿರೋ ಬರ್ಕಣಿ ಫಾಲ್ಸ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಷ್ಟು ದೂರ ಕಾಡಲ್ಲಿ ನಡ್ಕೊಂಡು ಬಂದಾದ್ಮೇಲೆ ನಮಗೆ ಬೇಕಾಗಿರುವಂತಹ ಬರ್ಕಣಿ ಜಲಪಾತ ನೋಡೋದಕ್ಕೆ ಸಿಕ್ತು. ಬಂತ ನಮಗೆ ಬೇಕಾಗಿರೋದು. ಇದು ಯಾರ್ದು? ಗಾಯ್ಸ್, ಇವಾಗ ನೀವು ಹೆವನ್ ನೋಡ್ತೀರಾ, ಅಂದರೆ ಸ್ವರ್ಗನ ನೋಡ್ತೀರಾ. ಅದು ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ. ಫಸ್ಟು ನೀವು ಮುಂದೆ ನೋಡಿ, ನೆಕ್ಸ್ಟ್ ನಾವು ಹಿಂದೆ ನೋಡ್ತೀವಿ. ಒಳ್ಳೆ ಹೈಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನಪ್ಪ ಅಲ್ಲೇ ಹೋಗ್ಬೇಕಾ? ಶಿವ ಇಲ್ಲಿ ಮೇಲೆ ಅಂತ ಬರ್ರಿ. ಏನಪ್ಪ ಇವಾಗ ಸ್ವರ್ಗನ ನೋಡ್ತಿದ್ದೀವಿ. ಬನ್ನಿ. ಭಾರಿ ಆಯ್ತಾ? ನರಸಿಂಹ ಪರ್ವತದಲ್ಲಿ ಬರೋ ಬರ್ಕಣಿ ಫಾಲ್ಸ್ ಬಗ್ಗೆ ಅಲ್ಲಿರೋ ಗೈಡ್ ಏನ್ ಹೇಳ್ತಾರೆ ಕೇಳಿ. ಇದು ವಾಟಾದಿ ಫಾಲ್ಸ್ ಅಂತಾನೆ. ಬರ್ಕಣ ಫಾಲ್ಸ್ ಅಂತ ಹೆಂಗೆ, ಅದೇನಾದ್ರೂ ಗೊತ್ತಾ? ಬರ್ಕಣ ಆ ಕಡೆಯಿಂದ ನೋಡ್ತೀವಲ್ಲ, ಬರ್ಕಣ ಫಾಲ್ಸ್ ಅಂತಾರೆ. ಇಲ್ಲಿ ಬಂದ್ರೆ ವಾಟಾದಿ ಫಾಲ್ಸ್ ಅಂತ. ಆ ಕಡೆ ನೋಡಿದ್ರೆ ಒಂದ್ ಹೆಸರು, ಈ ಕಡೆಯಿಂದ ಬಂದ್ರೆ ಒಂದ್ ಹೆಸರು. ಇದು ಮತ್ತೆ ಇದು ಬೇರೆ ಯಾರಿಗೂ ಎಂಟ್ರಿ ಇಲ್ಲ, ಎಲ್ಲರಿಗೆ ಎಂಟ್ರಿ. ಒಬ್ಬರಿಗೆ 500 ರೂಪಾಯಿ. ನಿಮಗೇನು ಟಿಕೆಟ್ ತಗೊಂಡು ಎಷ್ಟು ತಗೋಬೇಕೇನ್ ಬೇಡ, ನೀವು ಆನ್ಲೈನ್ ಬುಕ್ ಮಾಡಿದ್ರೆ ಆಯ್ತು. ಆನ್ಲೈನ್ ಬುಕ್ ಮಾಡ್ಬೇಕಿದೆಲ್ಲ, ಇವಾಗೆಲ್ಲ ಆನ್ಲೈನ್, ಅವಾಗೆಲ್ಲ ಟಿಕೆಟ್ ತಗೊಂಡ್ಬೇಕಿತ್ತು. ಸೆಂಟ್ರಲ್ ಎಲ್ಲ ಈಗೇನು ತೊಂದ್ರೆ ಇಲ್ಲ.
ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳೋದು ನೀವು ಕಡಿಮೆ ಅಂದ್ರೆ 2-3 ಜನಕ್ಕೆಲ್ಲ ಬರ್ತೀರಾ? 2-3 ಜನಿಗೂ ಬರ್ಬೋದು, 10 ಜನ ಬರ್ಬೋದು. ನಿಮ್ಗೆ ಒಬ್ಬೊಬ್ರಿಗೆ 500 ರೂಪಾಯಿ. ಒಟ್ಟಲ್ಲಿ 10 ಜನಿಂದ ಮೇಲೆ ಗೈಡ್ ಇಲ್ಲ ಮಾಡಿದ್ರೆ ಮತ್ತೆ ಬೇರೆ ಗೈಡ್ ಆಗ್ಬೇಕು. ಅದು ಗೊತ್ತಲ್ಲ. ಈ ಬರ್ಕಣಿ ಜಲಪಾತನ ನೋಡಿ ತುಂಬಾನೇ ಖುಷಿ ಆಯಿತು. ಹಾಗೇನೆ ಅಲ್ಲಿಂದ ಬೆಳಗ್ಗಿಂದ ಇಲ್ಲೇನು ತಿಂಡಿ ತಿಂದಿದ್ದಿಲ್ಲ, ಇಲ್ಲಿ ಎಲ್ಲರೂ ಸೇರಿ ತಿಂಡಿ ತಿಂದು ಮತ್ತೆ ನಮ್ಮ ಜರ್ನಿನ ಮುಂದುವರಿಸ್ತೀವಿ. ತಿಂಡಿ ತಿನ್ನಕ್ಕೆ ಹೋಗೋದು ಈಗ ನೋಡಿ. ಹಿಂಗೆ ಹಾಕ್ತೀನಿ ನಾನು. ಈ ವಿಡಿಯೋದಲ್ಲಿ ನೀವು ಬರ್ಕಣಿ ಫಾಲ್ಸ್ನ ನೋಡಿದ್ದೀರಾ. ಹಾಗೆ ನರಸಿಂಹ ಪರ್ವತದ ವಿಡಿಯೋ ನೆಕ್ಸ್ಟ್ ಆಗಿ ಹಾಕ್ತೀನಿ, ಯಾಕಂದರೆ ಎಲ್ಲದನ್ನು ಇದರಲ್ಲಿ ತೋರಿಸ್ಬೇಕಾಗಿರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ.